ಶ್ರೀಕಂಠು ಬರಲಿ. ಏನ್ ಸಿಗೋಣ ಆಗಿದೆ ಬಿಸ್ನೆಸ್. ಗಿರಾಕಿಗಳನ್ನ ಬೇಜಾನಿವೆ, ಒಳ್ಳೆ ಹುಡುಗಿಯರ ಸಿಗ್ತಿಲ್ವೇ? ಏನ್ ಸಮಾಚಾರ? ಇವಳನ್ನೆಲ್ಲಾರು ನೋಡಿದ್ಯಾ? ಇವಳ ನಮ್ ಸರ್ಕಲ್ ಅಂತೂ ಅಲ್ಲಪ್ಪ. ಇಲ್ಲಿ ಬಿಡು, ಸಿಗದೆ ಇಲ್ಲಿ ಹೋಗ್ತಾಳೆ. ಸಿಗೋಣ ಸಿಗೋಣ. ಏನ ಕಾಫಿ ಇನ್ನೊಂದು ಹಾಕೋಣ. ಆಯ್ತಣ್ಣ ಆಯ್ತು. ಸ್ವಲ್ಪ ನಿಗಾಡು. ಮಾಡ್ತೀನಿ ಬಿಡು. ನಮಸ್ಕಾರ. ಇವಳು ನೋಡಿದ್ಯಾ? ಇವಳ ಭಾಷಂ ಸರ್ಕಲ್ ಕಾರ್ ಪಿಕಪ್. ಭಾಷ್ಯಂ ಸರ್ಕಲ್ ಕಾರ್ ಪಿಕಪ್. ಗೂಬೆ, ಯಾಕ ಹುಡುಗಿ ಜೀವನ ಆಡ್ತಿದ್ಯಾ? 150 ರೂಪಾಯಿ ಕಿತ್ಕೊಂಡು ಆಡ್ಬಿಟ್ಲಯ್ಯ, ಆಟ ಆಡ್ಬಿಟ್ಲಯ್ಯ. ಹೋಯ್ತು, ಹಳಾರ್ ಹೋಯ್ತು, ವೇಸ್ಟ್, ಎಲ್ಲ ವೇಸ್ಟ್. ಅದಕ್ಕೆ ವೇಸ್ಟ್. ಈ ಹುಡುಗಿನ ಹೊಡೆದು ಕೊಂದಾಕ್ಬಿಡ್ತೀಯಾ? ಮುದಿಯಾ, ಒಂದೇ ಏಟಿಗೆ ಸತ್ತೋಗ್ಬಿಡ್ತೀಯಾ? ಈ ವಯಸ್ಸಲ್ಲಿ ನೀನು ಹುಡುಗಿ ಬೇಕಾ? ಬಾಮ ಹೋಗೋಣ. ಎಲ್ಲಿಗೆ? ನಿಮ್ ತಂದೆ ಮನೆಗೆ. ನಮ್ ತಂದೆ ಮನೆಗ? ಹೌದಮ್ಮ. ಅವ್ರು ನೋಡೋವರೆಗೂ ದೇವರಿದ್ದಾನೆ ಅಂತ ನಂಬಿಕೆ ನನ್ಗಿರ್ಲಿಲ್ಲ. ನೋಡು, ಅವ್ರು ನಿನ್ಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ನಡಿಯಮ್ಮ. ಹಾ, ಬಾ ಅಮ್ಮ ಶಾಂತ, ಬಾ 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 ಸಿಂಗರು. ಅಯ್ಯೋ, ಏನು ಇದು ಮುಖದ ಮೇಲೆಲ್ಲ ಗಾಯ? ಬಾಬಾ ಕೂತು, ಬಾ ಕೂತು. ಇದನ್ನು ಹಚ್ಕೊಂಡ್ಬಿಟ್ಟು ಏನ್ ನೋಡ್ತಿದ್ಯಮ್ಮ? ಎಲ್ರೂ ಮಲಗಿದ್ದಾರೆ. ಸರ್, ನಾನು ಬರ್ತೀನಿ ಸರ್. ಸಿಂಗಾರು, ಹೆತ್ತು ಮಕ್ಕಳು ಸತ್ತು ಹೋದ್ರೂ ಪರವಾಗಿಲ್ಲ, ಆದ್ರೆ ಕಣ್ಣಿಂದ ಮರಿ ಆಗ್ಬಿಟ್ರೆ ಆ ಸಂಕಟ ಅನುಭವಿಸಕ್ಕಾಗಲ್ಲಪ್ಪ. ನರಕ ಯಾತನೆ. ನೋಡು, ನೀನು ಋಣ ತೀರ್ಸೋಕೆ ನನಗೆ ಆಯಸ್ಸೇ ಸಾಲದಲ್ಲಪ್ಪ. ಸರ್, ಹಾಗೆಲ್ಲ ಅನ್ಬೇಡಿ ಸರ್.
ಮಾಮ ಕೂತ್ಕೋ ಕೂತ್ಕೋ. ಅಪ್ಪ ಆ ಸಿಂಗಾರ ಯಾರು? ಯಾರು ಅಂದರೆ ಕಾಸು ಕೊಬ್ಬು ಹೆಚ್ಚಿನ ಜನಗಳು ಏರ್ಪಡಿಸ್ಕೊಂಡಿರೋ ಹೊಲಸು ವ್ಯವಹಾರದಲ್ಲಿ ವಿಧಿ ಇಲ್ಲದೆ ಸಿಕ್ಕಾಕೊಂಡಿರೋ ಗಬ್ಬು ಜನಗಳ ಪೈಕಿ ಒಬ್ಬ ಗುಣವಂತನಮ್ಮ. ಮೇಡಮ್ ಮೇಡಮ್, ರಾತ್ರಿ ಎಲ್ಲ ನಿದ್ದೆ ಇಲ್ಲ ನೋಡಿ. ಏನ್ ಮಾಡೋದಪ್ಪ, ನಿಮ್ ಕಸಬಿನ ಲಕ್ಷಣವೇ ಅಂತದ್ದು. ಊರಿನ ಮನೆಯೆಲ್ಲ ಕತ್ಲಾಗಿರುವಾಗ ನಿಮ್ಮನೆ ಮಾತ್ರ ತಾಳ್ಬಿಡ್ತಿರ್ತೈತು. ಅದ್ ಸರಿ, ಮೇಡಮ್ ಎಚ್ಚರಾಗೋವರೆಗೂ ನನ್ನ ಕೆಲಸ ಆಗಲ್ವೋ? ಈ ಮನೆಗೆ ಬರೋರೆಲ್ಲರೂ ಮೊದಲು ಮೇಡಮ್ನ ಭೇಟಿ ಆಗ್ಬೇಕು, ಆಮೇಲೆ ಅವ್ರ ಆರ್ಡರ್ ಪ್ರಕಾರ ನಾವು ನಡ್ಕೋತೀವಿ. ಪರವಾಗಿಲ್ವೇ? ದೇಶದಲ್ಲಿ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಎಲ್ಲಾದ್ರೂ ಕರಾರುವಾಕ್ಕಾದ ವ್ಯವಸ್ಥೆ ಇದೆಯೇ ಅಂತ ಹುಡುಕ್ದೆ, ಎಲ್ಲೂ ಕಾಣ್ಲಿಲ್ಲ. ಈ ತಾರಾದೇವಿ ಮನೆಯಲ್ಲಿದೆಯಲ್ಲಪ್ಪ. ಯಾರದು ಕಿತ್ಕೊಳ್ಳೋದು? ಸಿಂಗಾರು ಯಾರವರು? ಕಸ್ಟಮರ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನಿದೆ? ನೀವು ಇಡೀರಿ ನೀವು. ಒಳಗಾಕಿ. ಇಲ್ಲ, ನೀವು ಇಡ್ಬೇಕು ನೀವು. ಒಳಗಾಕಿ. ನೀವು ಇಡೀರಿ ನೀವು. ಒಳಗಾಕ್ರಿ. ನೋಡಿ, ಮೊದಲು ಹುಡುಗಿಯರನ್ನ ನೋಡಿ. ನಿಮ್ಗೆ ಯಾವ ಹುಡುಗಿ ಇಷ್ಟವಾಗುತ್ತೋ ಅವಳ ಗ್ರೇಡ್ಗೆ ತಕ್ಕ ಹಾಗೆ ದುಡ್ಡು ಇಸ್ಕೊಳ್ಳೋದು ನಮ್ ವ್ಯಾಪಾರದ ಧರ್ಮ. ದುಡ್ಡು ನೋಡಿದ ತಕ್ಷಣ ಸೆರಗು ಜಾಸ್ತಿಯವ್ರು ಅಲ್ಲ ನಾವು. ಪರವಾಗಿಲ್ವೇ? ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ನಡೆಸುವ ಕೋಟ್ಯಾಧೀಶ್ವರರಲ್ಲಿ ಎಲ್ಲಾದ್ರೂ ಒಂದಿಷ್ಟು ವ್ಯಾಪಾರ ಧರ್ಮ ಇದೆಯೇ ಅಂತ ಹುಡುಕದೆ, ಎಲ್ಲೂ ಕಾಣಲಿಲ್ಲ. ಈ ತಾರಾದೇವಿ ವ್ಯಾಪಾರದಲ್ಲಿ ಇದೆಯಲ್ಲಪ್ಪ, ತಾರಾದೇವಿಗೆ ಜೈ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಾರಾದೇವಿಯವರು ಸಾಯೋದಕ್ಕೆ ಮುಂಚೆ ಒಬ್ಬ ಹಿಂದೂ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬರ್ಬೇಕು ಅಂತ ಆಸೆ ಪಡ್ತಾರೆ. ಒಬ್ಬ ಮುಸ್ಲಿಂ ಮೆಕ್ಕಾಗಿ ಹೋಗಿ ಬರ್ಬೇಕು ಅಂತ ಆಸೆ ಇರುತ್ತೆ. ಒಬ್ಬ ಕ್ರಿಶ್ಚಿಯನ್ ಜೆರುಸಲೇಮ್ಗೆ ಹೋಗಿ ಬರ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಈ ಚೋಕಿಯರು ನನ್ನ ಸ್ನೇಹಿತರಿಗೆ ತಮ್ಮ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ತಾರಾದೇವಿ ಅಮರಾವತಿ ಹೋಗಿ ಬರ್ಬೇಕು ಅನ್ನೋ ಆಸೆ. ನಾನು ಬೇಕಾದಷ್ಟು ಮನೆ ಹೊಕ್ಕಿದ್ದೀನಿ. ಆದ್ರೆ ನನಗೂ ನನ್ನ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ನಿಮ್ ಮನೆ ಹೊಕ್ಬೇಕು ಅಂತ ಆಟ ಹುಟ್ಟುಬಿಡ್ತು. ನೀವು ಗಂಡಸು ಅದಕ್ಕೆ. ಆದ್ರೆ ನಿಮ್ ವ್ಯವಹಾರ ತುಂಬಾ ದುಬಾರಿ. 4 ಫಿಗರ್ಗಿಂತ ಕಡಿಮೆ ಇಲ್ಲ. ಅದಕ್ಕೆ ನಾನು 4 ಪಾಕೆಟ್ ಸಿಗರೇಟ್ ಇಂದ 2 ಪಾಕೆಟ್, 6 ಬಾಟ್ಲಿಂದ 2 ಬಾಟ್ಲು, ಜೊತೆಗೆ ಹೆಂಡತಿಗೆ ಸುಳ್ಳು, ಮಕ್ಕಳು ತಿನ್ನೋ ಚಾಕ್ಲೇಟು ಐಸ್ ಕ್ರೀಮ್ಗೆಲ್ಲ ಕೋತ, ಸ್ನೇಹಿತರಿಗೆ ಕೊಡ್ಬೇಕಾದ ಸಾಲಕ್ಕೆ ನಾಮ, ಇಷ್ಟೆಲ್ಲ ಮಾಡಿ 4 ಫಿಗರ್ನ ಜೋಡಿಸ್ಕೊಂಡು ಬಂದಿದ್ದೀನಿ. ಈ ಅಮರಾವತಿ ಸುಖ ಪಡಬೇಕು ಅಂತ. ನಿಮ್ ಸುಖನೇ ನಮ್ ಸುಖ. ನನ್ ಜೊತೆಲಿರುವಾಗ ನಿಮ್ಗೇನ್ ಅನ್ನಿಸ್ತಾ ಇದೆ? ಯುದ್ಧ ನಿಂತು ಹೋಗಿದೆ. ಈಗ ಜಾತಿ ದ್ವೇಷ, ವರ್ಣದ್ವೇಷ, ಧರ್ಮದ್ವೇಷ ನಿರ್ಮೂಲವಾಗಿದೆ. ಈಗ ಜಗತ್ತಿನಿಂದ ಹಸುವಿನ ಬಾಧೆ ತೊಲಗೋಗಿದೆ. ಈಗ ನಮ್ಮ ದೇಶದ ಎಲ್ಲ ಮಕ್ಕಳು ಹೊಟ್ಟೆ ತುಂಬಾ ಹಾಲು ಕುಡಿದು ಸಂತೋಷವಾಗಿ ಕುಣಿತಾ ಇದ್ದಾರೆ. ಈಗ ವಿಶ್ವದಲ್ಲೆಲ್ಲ ಶಾಂತಿ ನೆಲೆಸಿದೆ. ಓಂ ಶಾಂತಿ, ಓಂ ಶಾಂತಿ. ಈಗ ಎಲ್ಲಿ? ಪ್ರಪಂಚನೇ ಕಾಣಿಸ್ತಿಲ್ವಲ್ಲ? ಎಲ್ಲಿ ಪ್ರಪಂಚ? ಎಲ್ಲಿ ಪ್ರಪಂಚ? ಇಲ್ಲಿ ಪ್ರಪಂಚ, 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 ಪ್ರಪಂಚ. ಪ್ರೊಫೆಸರ್ ಜಿ,
ಈ ಅನುಭವನೆಲ್ಲ ನೀವು ದೊಡ್ಡ ಕಾದಂಬರಿಯಾಗಿ ಬರೀತಿರೋ ಅಥವಾ ಸಣ್ಣ ಕಥೆಯಾಗಿ ಬರೀತಿರೋ? ಕಥೆಯಾಗೂ ಬರೆಯೋದಿಲ್ಲ, ಕಾದಂಬರಿಯಾಗೂ ಬರೆಯೋದಿಲ್ಲ. ಈ ಮರೆಯಲಾಗದ ಅನುಭವನ ನನ್ನ ಹೃದಯದಲ್ಲಿ ನಾನು ಬಚ್ಚಿಟ್ಕೋತೀನಿ. ನೋಡಿ, ಇದರಲ್ಲಿ ನಿಮ್ ಹಣ ಸರಿಯಾಗಿದೆಯಾ ನೋಡ್ಕೊ. ಸಾರಿ, ನಾನು ನಿಮ್ಮ ಹಣ ಕೊಡ್ಲೇ ಇಲ್ಲ. 2,000 ಆಯ್ತು. ಪ್ರತಿ ತಿಂಗಳು ನಿಮ್ ಕಾಲೇಜಿನಲ್ಲಿ ಸಂಬಳದ ದಿವಸ ಯಾವುದು? ಪ್ರತಿ ತಿಂಗಳು 7ನೇ ತಾರೀಕು. 7ನೇ ತಾರೀಕು ಮರೀದೆ ನಮ್ ಏಜೆಂಟ್ ಸಿಂಗಾರ್ ಅಲ್ಲಿಗೆ ಬರ್ತಾನೆ. ಯಾಕೆ? ಬಾಕಿ ವಸೂಲ್ ಮಾಡೋಕೆ. ಬಾಕಿ? ನೀವಿನ್ನೂ ನನಗೆ 3,000 ರೂಪಾಯಿ ಬಾಕಿ. ಇದನ್ನು ಕೊಡ್ಸೋದಕ್ಕೆ ನನಗೆ 1 ವರ್ಷ ಹಿಡಿತು. ಪ್ರೊಫೆಸರ್ ಸಾಹೇಬ್ರೆ, ಇನ್ನು ಮೇಲೆ ನೀವು ನಿಮ್ ಹೆಂಡತಿಗೆ ಸುಳ್ಳು ಹೇಳೋದು ಬೇಡ, ಮಕ್ಕಳಿಗೆ ಕೊಡಿಸೋ ಐಸ್ ಕ್ರೀಮ್ ಚಾಕ್ಲೇಟ್ ನಲ್ಲಿ ಕೋಟ ಮಾಡೋದು ಬೇಡ, ಸ್ನೇಹಿತರು ಕೊಡಬೇಕಾದ ಸಾಲಕ್ಕೆ ನಾಮ ಹಾಕೋದು ಬೇಡ, ನೀವು ಈ ಮನೆಗೆ ಬರೋ ಆಸೆನೂ ಬೇಡ. ನಿಮ್ಮಂಥವ್ರಿಗೆಲ್ಲ ಈ ಮನೆ. ಹೋಗಿ. ಏನ್ ವಿಚಿತ್ರಪ್ಪ ಇದು. ಪ್ರೊಫೆಸರ್ ಸಾಹೇಬ್ರೆ, ಸ್ವಲ್ಪ ನಿಂತ್ಕೊಳ್ಳಿ. ಸಿಂಗಾರು, ನಾನು ಮತ್ತೆ ಹೋಗ್ಬಿಟ್ಟಿದ್ದೆ. ನೀನು ಬಕ್ಷೀಸು. ನಿಮ್ ಮೇಡಮು ದೊಡ್ಡ ಮನಸ್ಸು, ಫ್ರೀ ಸರ್ವೀಸು. ವಿಶ್ವಶಾಂತಿ, ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಯಾಕ್ರಿ ಕೆಟ್ಚಾಳಿ? ನಿಮ್ಮಂಥವ್ರ ಹತ್ರ ಹುಡುಗರು ಪಾಠ ಕಲಿಬೇಕಾ? ಅಯ್ಯೋ 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 ಅಯ್ಯೋ, ಆ ಕ್ಲಾಸ್ ರೂಮ್ ನಲ್ಲಿ ಪಾಠ ಹೇಳೋದಕ್ಕೂ ಈ ಬೆಡ್ರೂಮ್ ನಲ್ಲಿ ಆಟ ಆಡೋದಕ್ಕೂ ಎತ್ತಡ ಸಂಬಂಧವೋ ಹುಡುಗ? ಇದೆಲ್ಲ ಒಂದು ತರ ಚಟ ಕಣೋ ಹುಡುಗ. ಜೂಜು ಇಸ್ಬಿಟ್ಟು ಕುದುರೆ ಇದೆಲ್ಲ ಇರುತ್ತಲ್ಲ, ಆ ತರ ಚಟಕ್ಕೆ ಇರೋವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ತರ ಚಟ ಇದ್ದೇ ಇರುತ್ತೋ ಹುಡುಗ. ಶತಮಾನಗಳಿಂದ ನಡ್ಕೊಂಬಂದಿರೋ ಈ ಕಸಬಿಗೆ ನಿಮ್ಮಂತ ಗಂಡಸರ ಕಾರಣ. ತಪ್ಪಪ್ಪ ನೀನು ಹೇಳ್ತಾ ಇರೋದು. ಯಾಕೆ? ಈ ಮನೆ ನಡೆಸ್ತಿರೋರು ಯಾರು? ತಾರಾದೇವಿ. ಹೆಂಗ್ಸ ಗಂಡ್ಸ? ಹೆಂಗ್ಸು. ಮತ್ತೆ ಮುಚ್ಚು ಬಾಯ್. ನೋ ಹುಡುಗ, ಹೆಣ್ಣಿನಿಂದಲೇ ಹೆಣ್ಣಿನ ಶೋಷಣೆ ಇದು ಸಮಸ್ಯೆಯ ದುರಂತ. ನಿಲ್ಸಿ ನಿಮ್ ಲೆಕ್ಚರ್ನ. ನಾನೇ ನಿಮ್ ಸ್ಟೂಡೆಂಟ್ ಅಲ್ಲ. ನಿಮ್ಮಂತ ವಿದ್ಯಾವಂತರು ಇಂಥ ಸಮಸ್ಯೆ ಪರಿಹಾರಕ್ಕೆ ಹೋರಾಡ್ಬೇಕ್ರಿ. ಇಂಥ ಏನು ತಿಳಿದರೆ ಹೆಣ್ಮಕ್ಳನ್ನ ಉದ್ಧಾರ ಮಾಡ್ರಿ. ನನ್ನ ಕೈಲಿ ಆಗಲ್ಲ ಕಣೋ ಹುಡುಗ. ಅಲ್ಲ, ಸರ್ಕಾರಕ್ಕೆ ದಿಕ್ಕು ತೋರಿಸಿಲ್ಲ, ಅದಕ್ಕೆ ಅಂತ ಒಂದು ಕಾನೂನೇನೋ ಮಾಡಿದ್ದಾರೆ. ಅದನ್ನ ಏನಂತ ಕರೀತಾರೆ ಗೊತ್ತಾ? SIT ಆಕ್ಟ್, ಸಪ್ರೆಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್. ಸಪ್ರೆಷನ್, ಇರಾಡಿಕೇಶನ್ ಅಲ್ಲ. ಅಂದ್ರೆ ವೇಶ್ಯಾವೃತ್ತಿ ದಮನ ಕಾಯಿದೆ, ನಿರ್ಮೂಲನಾ ಕಾಯಿದೆ ಅಲ್ಲ. ನಾವು ಹುಡುಗ ಇದ್ರ ಬಗ್ಗೆ ಎಲ್ಲ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಲೋ ಸಿಂಗಾರು, ಈ ಹುಡುಗಿ ನನಗೆ ತೋರಿಸ್ಲೇ ಇಲ್ವಲ್ಲೋ. ಎಂತ ಚಂದುಳ್ಳೆ ಹೆಣ್ಣು, ಏನ್ ಕಣ್ಣು. ಮೋಸ, ಈ ಮನೇಲೂ ಮೋಸ. ಓ, ನೀನಾ? ನಾನೆಲ್ಲೋ ಮೇಡಮ್ ಬಂದ್ರು ಅನ್ಕೊಂಡೆ. ಈಗ ಮೇಡಮ್ ಎಲ್ಲಿದ್ದಾರೆ ಗೊತ್ತಾ? ಅಂಬಾ, ನೀನ್ ಬಂದಾಗ ಇಷ್ಟು ಬೇಗ ಮುಂದಕ್ಕೆ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಬ್ರಾಂಚ್ ಚೆನ್ನಾಗಿ ನಡೆಸಿ ನನ್ನ ಹೆಸರು ಉಳಿಸು. ಏನೇ ಇರ್ಲಿ, ಮನುಷ್ಯನ ನಿಯತ್ತಿರ್ಬೇಕು. ನಿಮ್ಮ ಆಶೀರ್ವಾದ. ಕಂಗ್ರ್ಯಾಚುಲೇಷನ್. ಎಷ್ಟು ಚೆನ್ನಾಗಿದೆ ವಾಚು. ಯಾಕೆ ಸಿಂಗಾರು? ನಿನಗೆ. ಮೇಡಮ್ ಕೊಟ್ಟು ಕಳ್ಸಿದ್ರಾ? ಮೇಡಮ್ ಕೊಟ್ಟಿದ್ದಲ್ಲ ಪಾರ್ವತಿ, ದುರ್ಗಪ್ಪ ನಿನಗೆ ಕಾಣಿಕೆ ಹಾಕೊಟ್ಟಿದ್ದು. ಕಾಣಿಕೆ ಅಂತೆ ಕಾಣಿಕೆ. ಅದು ನನ್ ಮಾಂಸಕ್ಕೋಸ್ಕರ ಕೊಡೋದು ಸಿಂಗಾರು. ನನ್ ಮಾನಕ್ಕೋಸ್ಕರ ಹೊಡೆದಾಡೋ ನೀನ್ ಕೊಡು, ಅದು ನಿಜವಾದ ಕಾಣಿಕೆ.